ಈಗ ಏನ್ ಮಾಡೋಣ ರಾಜಿ? ಓ ಗಾಡ್, ಹೇಳಿ ಇವಾಗ ನಾನು ಏನ್ ಮಾಡ್ಲಿ? ಆ ಡಾಕ್ಟರ್ಗೆ ನಾವ್ ಮಾಡಿದ ನಾಟಕ ಹೇಗ್ ಗೊತ್ತಾಯ್ತು? ಅವ್ರನ್ ಬಿಡಿ, ನಾನೇನ್ ಮಾಡ್ಲಿ? ಅಜಯ್ ಹತ್ರ ಏನಂತ ಹೇಳಿ? ಏನಾದ್ರೂ ಒಂದ್ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಒಂದು ಸುಳ್ಳಿಗೆ ಇಷ್ಟು ದೊಡ್ಡ ಪ್ರಾಬ್ಲಮ್, ಅದನ್ನ ಸರಿ ಮಾಡಕ್ಕೆ ಇನ್ನೊಂದು ಸುಳ್ಳ? ಅಯ್ಯೋ ಆಗಲ್ಲಪ್ಪ, ಐ ಆಮ್ ಸೋ ಕನ್ಫ್ಯೂಸ್ಡ್. ಇದಕ್ಕೆ ಯಾವ್ದು ದಾರಿ ಇಲ್ವಾ? ಸಿಗತ್ತೆ, ಅಜಯ್ ಹತ್ರ ನಿಜ ಹೇಳ್ಬಿಡು. ಹಾಗಾದ್ರೆ ಅಂಜಲಿ ಸತ್ಲಾ? ಹಾಗಾದ್ರೆ ನಿಜ ಹೇಳೋದ್ ಬೇಡ, ನಂಗೆ ಅಂಜಲಿ ಬೇಕು. ಇಲ್ಲಿ ಅಂಜಲಿ ಯಾರು? ನಾನೇ ಅಂಜಲಿ. ಐ ಮಿಸಸ್ ಚಂದ್ರಶೇಖರ್, ಅಜಯ್ ಅವರಮ್ಮ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಯ್ಯೋ ಅಂಜಲಿನ ದೇವ್ರೇ ಕಾಪಾಡಬೇಕು. ಆಲ್ ದಿ ಬೆಸ್ಟ್ ಅಂಜಲಿ. ನಾವೆಲ್ಲಿಗೆ ಹೋಗ್ತಿದೀವಿ? ನೀವು ಯಾವಾಗ್ಲೂ ಇದೇ ತರ ಫಾಸ್ಟಾಗಿ ಗಾಡಿ ಓಡಿಸ್ತೀರಾ? ಬ್ಯೂಟಿಫುಲ್ ಪ್ಲೇಸ್ ನೋ? ಆದ್ರೆ ತುಂಬಾ ಅಪಾಯಕಾರಿ. ಅಜಯ್ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಾನೆ. ಅವನ್ಗೆ ನೀನಂದ್ರೆ ತುಂಬಾ ಇಷ್ಟ. ಹೇ ಸ್ವೀಟ್. ನೀನು ಅವನ್ನ ಇಷ್ಟಪಡ್ತೀಯಾ? ಹೌದು. ನಿಜವಾಗ್ಲೂ ಇಷ್ಟಪಡ್ತಿದ್ಯಾ? ಎಸ್ ಆಂಟಿ. ಈಗ ನಿನ್ನ ಆರೋಗ್ಯ ಹೇಗಿದೆ? ಆಂಟಿ, ನನ್ನ ಹೆಲ್ತಿಗೆ ಅದೇನಂದ್ರೆ ಆಂಟಿ, ಭಯ ಆಗ್ತಿದ್ಯಾ? ನಿನಗೆ ಭಯ ಕೂಡ ಆಗುತ್ತಾ? ಹೇಗಿದೆ ಈಗ ಆರೋಗ್ಯ? ಅದೇನಂದ್ರೆ ನಿನ್ ಬಗ್ಗೆ, ನಿನ್ ಹೆಲ್ತ್ ಬಗ್ಗೆ ಅಜಯ್ ಹೇಳಿದಾನೆ. ನಿನ್ಗೆ ಬ್ರೈನ್ ಟ್ಯೂಮರ್ ತಾನೆ? ಆಂಟಿ ಪ್ಲೀಸ್, ಹಾಗೆಲ್ಲ ಏನೂ ಇಲ್ಲ. ನನಗೆ ಕಾಯಿಲೆ ಇದೆ ಅಂತ ಅಜಯ್ಗೆ ಹೇಳಿದ್ದು ಒಂದು ಪ್ರಾಕ್ಟಿಕಲ್ ಜೋಕ್ ಅಷ್ಟೇನೆ. ಅಜಯ್ ಯಾವ ಹುಡುಗಿ ಜೊತೆನೂ ಮಾತಾಡ್ತಾನೂ ಇರಲಿಲ್ಲ, ಬೆರೀತಾನೂ ಇರಲಿಲ್ಲ. ಅದಕ್ಕೋಸ್ಕರ ಅಜಯ್ ಜೊತೆ ಮಾತಾಡ್ಬೇಕು, ಅವನ ಜೊತೆ ಕಾಫಿನಾದ್ರೂ ಕುಡಿಬೇಕು ಅಂತ ಬೆಟ್ ಕಟ್ಕೊಂಡಿದ್ದೆ. ಸುಮ್ಮನೆ ಒಂದು ಸಣ್ಣ ಜೋಕ್. ಆ ಬೆಟ್ಟಲ್ಲಿ ನಾನು ಗೆದ್ದು ಬಿಟ್ಟೆ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಹೀನಾಯವಾಗಿ ಸೋತಿದ್ಯಾ. ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳ್ದ್ಯೋ ಅದು ನನ್ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್. ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ. ಇನ್ನು 5-6 ತಿಂಗಳಲ್ಲಿ ಅವನ್ ಸತ್ತೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಗೊತ್ತಾ ನಿನ್ಗೆ? ಈಗ್ಲಾದ್ರೂ ಅರ್ಥ ಮಾಡ್ಕೊ. ಎಷ್ಟು ಕೀಳಾಗಿ ಅವನ್ ಜೀವನದಲ್ಲಿ ಆಟ ಆಡಿದ್ಯಾ. ಇನ್ಮೇಲೆ ಕನ್ಸಲ್ ಕೂಡ ಯಾರಿಗೂ ಹೀಗ್ ಮಾಡ್ಬೇಡ. ಇಷ್ಟಾದ್ಮೇಲೆ ಅವನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ ನೀನು? ಹೇಳು. ಏ ಅಂಜಲಿ, ಬಿಸಿ ಕಾಫಿ ಕುಡಿಯೇ. ಏನಾಯ್ತು ಇವಳಿಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಹೀನಾಯವಾಗಿ ಸೋತಿದ್ಯಾ. ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳ್ದ್ಯೋ ಅದು ನನ್ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್. ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ.
ಅಂಜಲಿಗೆ ಬ್ರೈನ್ ಟ್ಯೂಮರ್. ಬ್ರೈನ್ ಟ್ಯೂಮರ್ ಪೇಷಂಟ್ ಹೀಗೆ ಇರಬೇಕು. ನಿನಗೆ ದೇವ್ರ ಮೇಲೆ ಕೋಪ ಇಲ್ವಾ? ಅಂಜಲಿ, ಏನಾಯ್ತು? ಅಂಜಲಿ, ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ ಏನಾಯ್ತು ಹೇಳು. ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ, ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಏನಾಯ್ತು ಅಂತ ಹೇಳಮ್ಮ. ಅಂಜಲಿ ಬಾಗ್ಲು ತೆಗಿ. ಅಂಜಲಿ, ಏನು ಆಗಲ್ಲ, ಹೆದರ್ಕೋಬೇಡ. ಅಂಜಲಿ, ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ, ಅಂಜಲಿ, ಅಂಜಲಿ ಬಾಗ್ಲು ತೆಗಿಯಮ್ಮ. ಅಂಜಲಿ ಬಾಗ್ಲು ತೆಗಿ. ಅಂಜಲಿ ಓಪನ್ ದ ಡೋರ್. ಅಂಜಲಿ, ಅಂಜಲಿ. ನೀನ್ ಮಾಡಿದ್ದು ತುಂಬಾ ತಪ್ಪು. ನೀನ್ ಹಾಗೆ ಮಾಡಬಾರ್ದಿತ್ತು. ಅಂತದೇನ್ ಮಾಡ್ಬಾರ್ದು ಮಾಡ್ಬಿಟ್ಟೆ. ನೀನ್ ಅಂಜಲಿನ ಭೇಟಿ ಮಾಡಿದ ತಪ್ಪು, ಅವಳ ಜೊತೆ ಮಾತಾಡಿದ ತಪ್ಪು. ಅವಳು ಮಾಡಿದ್ ಮಾತ್ರ ತುಂಬಾ ರಾಜಿ, ಕರೆಕ್ಟಾ? ರಾಜಿ, ನಡ್ದೋಯ್ತು. ನಮ್ಮ ಅಜಯ್ ಹತ್ರ ಅಂಜಲಿ ಬಗ್ಗೆ ನಿಜಾನ ಹೇಳೋಣ. ಬೇರೆ ಯಾರಾದ್ರೂ ಅವನ್ಗೆ ಈ ವಿಷಯದ ಬಗ್ಗೆ ಹೇಳಿ ಏನಾದ್ರೂ ಆಗೋದ್ರೆ ನಾವೇ ಹೇಳೋದು ಒಳ್ಳೇದಲ್ವಾ? ಇಲ್ಲ. ಬಾ. ನನ್ಗೆ ಭಯ ಆಗ್ತಿದೆ ರೀ. ನನಗೂ ಅಷ್ಟೇ. ರಾಜಿ, ಈಗಲೇ ನಾವು ಧೈರ್ಯವಾಗಿರ್ಬೇಕು. ನೀನ್ ಧೈರ್ಯವಾಗಿದ್ರನೆ ನಾನು ಧೈರ್ಯವಾಗಿರೋಕ್ಕಾಗೋದು. ಬಾ ಹೋಗೋಣ. ಕೂತ್ಕೊಳ್ಳಿ. ಅಜಯ್, ನಿನ್ ಜೊತೆ ಮಾತಾಡ್ಬೇಕಿತ್ತು. ಮೊದಲು ನನ್ನ ಟ್ಯೂನ್ ಕೇಳಿಯಪ್ಪ. ತುಂಬಾ ಮುಖ್ಯವಾದ ವಿಷಯ ಅಜಯ್, ನಿನ್ ಜೊತೆ ಮಾತಾಡ್ಬೇಕು. ಮೊದಲು ನಾನೇನೆ. ನಾನು ಟ್ಯೂನ್ನ ಕಂಪೋಸ್ ಮಾಡಿಟ್ಟಿದ್ದೀನಿ, ಇಬ್ರು ಕೇಳಿ. ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ.
ಅಮ್ಮ ಹ್ಮ್? ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಗೊತ್ತಿಲ್ಲಮ್ಮ. ಏನು ಅಜಯ್ ಬಗ್ಗೆ ಮಾತಾಡೋಕ್ ಬಂದ್ಯಾ? ನಾನ್ ಮಾತಾಡೋದಿಲ್ಲ. ಇಲ್ಲ ಕ್ಷಮೆ ಕೇಳೋಕ್ ಬಂದಿದ್ರೆ ನಾನ್ ಕ್ಷಮಿಸ್ಬಿಟ್ಟೆ, ಹೋಗು. ನಾನ್ ನಿಮ್ ಜೊತೆ ಅಜಯ್ ಬಗ್ಗೆ ಮಾತಾಡಕ್ಕಾಗ್ಲಿ ಕ್ಷಮೆ ಕೇಳೋದಕ್ಕಾಗ್ಲಿ ಬರ್ಲಿಲ್ಲ. ಮನಸ್ ಬಿಚ್ಚಿ ಮಾತಾಡೋಕ್ ಬಂದಿದ್ದೀನಿ. ನಾವಿಬ್ರು ಮಾತಾಡೋಕ್ ಏನೂ ಇಲ್ವಲ್ಲಮ್ಮ. ತುಂಬಾ ಇದೆ. ಆವತ್ತು ನೀವು ನನ್ನ ಹತ್ರ ಒಂದ್ ಮಾತು ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಕ್ ಬಂದಿದ್ದೀನಿ. ನನ್ ಮನ್ಸಲ್ಲಿರೋ ನೋವಿಗೆ ನಿನ್ ಹತ್ರ ಉತ್ತರ ಇರೋದಿಲ್ಲ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆ. ಆವತ್ತು ನೀವು ನನ್ನ ಹತ್ರ ಅಜಯ್ ಬಗ್ಗೆ ಈಗ ಗೊತ್ತಾದ್ಮೇಲೂ ಅವನ್ನ ಪ್ರೀತಿಸ್ತೀಯಾ ಅಂತ ಕೇಳಿದ್ರಿ. ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನಿವಾಗ್ಲೂ ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ನನ್ ಜೀವಕ್ಕಿಂತ ಹೆಚ್ಚಾಗಿ ಒಂದ್ಸಲ ಅಲ್ಲ, 100 ಸಲನೂ ಅಲ್ಲ, 1,00,000 ಸಲ ಹೇಳ್ತೀನಿ, ನಾನು ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ಈಗ ನಾನ್ ನಿಮ್ ಹತ್ರ ಒಂದು ಪ್ರಶ್ನೆನ ಕೇಳೋದಕ್ಕೆ ಆಸೆ ಪಡ್ತೀನಿ. ನನ್ನ ನಿಮ್ ಮಗನು ಕೊಟ್ಟು ಮದ್ವೆ ಮಾಡಿಸ್ತೀರಾ? ನನ್ನನ್ನ ನಿಮ್ ಸೊಸೆ ಮಾಡ್ಕೋತೀರಾ? ಪ್ಲೀಸ್ ಹೇಳಿ. ಏನೇನೋ ಮಾತಾಡ್ಬೇಡ. ಈ ಮದ್ವೆ ನಡೆಯೋದಿಲ್ಲ. ಯಾಕ್ ನಡೆಯಲ್ಲ? ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆಗ್ ನಾನು ಹೇಗಮ್ಮ ಒಪ್ಕೊಳ್ಳೋದು? ನೀನ್ ತುಂಬಾ ದಿನ ಬದುಕ್ಬೇಕಾಗಿರೋಳು. ನೀನ್ ಅಜಯ್ನ ಮರ್ತ್ಬಿಟ್ಟು ಬೇರೆ ಯಾರನ್ನಾರು ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರು. ಅಜಯ್ನ ಮದ್ವೆ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗೆ ಸಂತೋಷವಾಗಿ ಬಾಳಲ್ಲ ಅಂತ ನಿಮ್ಗೆ ಯಾರು ಹೇಳಿತು? ಬಟ್ ಎಲ್ಲಿವರ್ಗಮ್ಮ? ಎಲ್ಲಿವರೆಗೂ? ದೇವ್ರೆ, ಇದೆಲ್ಲ ಇನ್ನು ಎಷ್ಟು ದಿನದವರೆಗೂ?